ನೇಪಾಳದಲ್ಲಿ ಕಳೆದ ಒಂದು ವಾರದಿಂದ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನೀವು ನೋಡಿದ್ದೀರಿ. ಬಟ್ ಈಗ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಬಟ್ ಈಗ ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿದೆ. 2026 ಮಾರ್ಚ್ 5ಕ್ಕೆ ಮತದಾನಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಅಧ್ಯಕ್ಷರಾಗಿರುವಂಥ ರಾಮಚಂದ್ರ ಪೌದೇಲ್ ಅವರ ಕಚೇರಿಯಿಂದ ಘೋಷಣೆ ಆಗಿದೆ. ಸೆಪ್ಟೆಂಬರ್ 12 ರಾತ್ರಿ 11ರಿಂದಲೇ ಸಂಸತ್ ವಿಸರ್ಜನೆ ಆಗಿದೆ. ನಾಳೆ ಹಂಗಾಮಿ ಪ್ರಧಾನಿ ನೇತೃತ್ವದಲ್ಲಿ ಸಂಪುಟ ರಚನೆ ಆಗುತ್ತೆ. ಸಂಪುಟ ರಚನೆಯನ್ನು ಸುಶೀಲಾ ಕರ್ಕಿ ಅವರು ಕೂಡ ಮಾಡ್ತಾರೆ. 2026 ಮಾರ್ಚ್ 5ಕ್ಕೆ ನೇಪಾಳದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ಈ ರೀತಿಯ ಬೆಳವಣಿಗೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ರು, ಅಲ್ಲಿಂದ ದಂಗೆ ಹೇಳ್ತು. ಆ ಒಂದು ಪ್ರತಿಭಟನೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನೀವು ನೋಡಿದ್ದೀರಿ. ನಿಮ್ಮ ಒಂದು ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡ್ತೀರಿ ಅಂತೇಳಿ ಅಲ್ಲಿರುವಂಥ ಪ್ರಜೆಗಳು ಬೀದಿಗಿಳಿದು ದಂಗೆಯನ್ನು ಮಾಡಿ ಕೊನೆಗೂ ಆ ಸರ್ಕಾರವನ್ನು ಬೀಳಿಸಿ ಈಗ ಸದ್ಯಕ್ಕೆ ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಈಗ ಹಂಗಾಮಿ ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ಅವರು ಆಯ್ಕೆಯಾಗಿದ್ದಾರೆ. ಇದು ನೇಪಾಳ ದೇಶದ ಮೊದಲ ಮಹಿಳಾ ಪ್ರಧಾನಿ ಆಗ್ತಾರೆ. ಸೊ ಹಂಗಾಗಿ ಜನರಲ್ ಝೆಡ್ ಪ್ರತಿಭಟನೆಗೆ ನೇಪಾಳದಲ್ಲಿ KP ಓಲಿ ನೇತೃತ್ವದ ಸರ್ಕಾರ ಈಗಾಗಲೇ ಪತನ ಆಗಿದೆ. ಸೊ ಮಧ್ಯಂತರ ಸರ್ಕಾರ ರಚನೆಯಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಪೂರ್ಣಾವಧಿ ಆಡಳಿತಕ್ಕಾಗಿ ಮುಂದಿನ ಸಂಸತ್ ಚುನಾವಣೆ ಮಾರ್ಚ್ 5ರಂದು ನಡೆಯಲಿದೆ ಅಂತೇಳಿ ಅಧ್ಯಕ್ಷರಾಗಿರುವಂಥ ರಾಮಚಂದ್ರ ಪೌದೇಲ್ ಘೋಷಣೆ ಮಾಡಿದ್ದಾರೆ. ಸೊ ಹಂಗಾಗಿ ಯಾಕೆ ಇದೆಲ್ಲ ಬೆಳವಣಿಗೆ ಅಂತ ಹೇಳಿದ್ರೆ, ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧ, ಭ್ರಷ್ಟಾಚಾರದ ಆರೋಪದ ವಿರುದ್ಧ ವ್ಯಾಪಕವಾಗಿ ಸರ್ಕಾರ ವಿರೋಧಿ ಪ್ರತಿಭಟನೆಗಳಿಂದಾಗಿ 19 ಜನರ ಸಾವಿನ ನಂತರ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧ ಮತ್ತು ಭ್ರಷ್ಟಾಚಾರದ ಆರೋಪದ ವಿರುದ್ಧ ವ್ಯಾಪಕವಾಗಿ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಾಗಿರಬಹುದು. ಇನ್ನು 19 ಜನರ ಸಾವಿನ ನಂತರ ಈ ವಾರ KP ಓಲಿ ರಾಜೀನಾಮೆ ನೀಡಿದ್ರು. ಅದಾದ ಮೇಲೆ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ 73 ವರ್ಷದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಕರ್ಕಿ ನಿನ್ನೆ ರಾತ್ರಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿರುವಂಥದ್ದು. ನೋಡಿ, ನಾಳೆ ನೂತನ ಪ್ರಧಾನಿ ಕರ್ಕಿ ಸಚಿವ ಸಂಪುಟವನ್ನು ರಚಿಸಲಿದ್ದು ಗೃಹ ಹಾಗೆ ವಿದೇಶಾಂಗ ವ್ಯವಹಾರ ಮತ್ತು ರಕ್ಷಣೆ ಸೇರಿದಂತೆ ಸುಮಾರು 2 ಡಜನ್ ಖಾತೆಗಳನ್ನು ಸ್ವತಃ ಅವರೇ ನಿರ್ವಹಿಸುತ್ತಾರೆ. ಅಲ್ಪಸಂಖ್ಯಾತ ಸಚಿವರನ್ನ ಸೇರಿಸಿಕೊಂಡು ಆಡಳಿತ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ.